ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಿ ಓಂ ನಮಃ ಶಿವಾಯ. ನಮಸ್ಕಾರ. ನಾನು ಜ್ಯೋತಿಷ್ಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ. ಮಾರ್ಚ್ ಮಾಸದಲ್ಲಿ ಗ್ರಹಗಳ ಗೋಚಾರ ಪ್ರಭಾವ 12 ರಾಶಿಗಳಿಗೆ ಫಲಗಳನ್ನು ತಿಳಿಸ್ತಾ ಇದ್ದೀನಿ. ಮಾರ್ಚ್ ಮಾಸದಲ್ಲಿ ಗ್ರಹಗಳಲ್ಲಿಯೇ ಮುಖ್ಯ ಗ್ರಹವಾದಂತಹ ಸೂರ್ಯಗ್ರಹ ಕುಂಭರಾಶಿ ಮತ್ತು ಮೀನರಾಶಿಯಲ್ಲಿ ಸಂಚಾರ ಮಾಡಲಿದ್ದು, ಇತರ ಗ್ರಹಗಳಾದಂತಹ ಕುಜ ಗ್ರಹ, ರಾಹು ಗ್ರಹ ಕುಂಭರಾಶಿಯಲ್ಲಿ ಸಂಚಾರ ಮಾಡಲಿದ್ದು, ಬುಧ ಗ್ರಹ ವಕ್ರ ಸಂಚಾರ ಕುಂಭರಾಶಿಯಲ್ಲಿ 20ನೇ ದಿನಾಂಕದವರೆಗೆ ಮಾಡಲಿದ್ದು, ಆ ನಂತರ ಕುಂಭರಾಶಿಯಲ್ಲಿಯೇ ನೇರ ಸಂಚಾರವನ್ನ ಮಾಡಲಿದ್ದು, ಶುಕ್ರ ಗ್ರಹ ಕುಂಭರಾಶಿಯಿಂದ ಮೀನರಾಶಿಗೆ 2ನೇ ದಿನಾಂಕ ಪ್ರವೇಶ ಮಾಡಿ ಅಲ್ಲಿ ಸಂಚಾರ ಮಾಡಲಿದ್ದು, ಮೀನರಾಶಿಯಲ್ಲಿ ಶನಿಗ್ರಹವು ಸಂಚಾರ ಈಗಾಗಲೇ ಮಾಡ್ತಾ ಇದ್ದು, ಶನಿಗ್ರಹದ ಸಂಯೋಗದಲ್ಲಿ ಸೂರ್ಯಗ್ರಹ ಮತ್ತು ಶುಕ್ರ ಗ್ರಹಗಳ ಸಂಚಾರವು ಆಗಲಿದ್ದು, ಮಿಥುನ ರಾಶಿಯಲ್ಲಿ ಗುರುಗ್ರಹದ ಸಂಚಾರ ವಕ್ರ ಸಂಚಾರ 11ನೇ ದಿನಾಂಕದವರೆಗೆ ಪುನರ್ವಸು ನಕ್ಷತ್ರದಲ್ಲಿ ಆಗಲಿದ್ದು, 11ನೇ ದಿನಾಂಕದ ನಂತರ ಪುನರ್ವಸು ನಕ್ಷತ್ರದಲ್ಲಿಯೇ ನೇರ ಸಂಚಾರವನ್ನ ಗುರುಗ್ರಹ ಮಾಡಲಿದ್ದು, ಸಿಂಹ ರಾಶಿಯಲ್ಲಿ ಕೇತುಗ್ರಹದ ಸಂಚಾರ ಆಗಲಿದ್ದು, ಮಾರ್ಚ್ ಮಾಸದಲ್ಲಿ ಈ ಗ್ರಹಗಳ ಸಂಯೋಗ, ಈ ಗ್ರಹಗಳ ಸಂಘರ್ಷ 12 ರಾಶಿಯವರಿಗೆ ಯಾವ ರೀತಿ ಫಲಗಳನ್ನ ನೀಡಲಿವೆ ಅನ್ನುವುದರ ಬಗ್ಗೆ ತಿಳಿಸ್ತಾ ಇದ್ದೀನಿ. ಮಕರ ರಾಶಿಯವರಿಗೆ ಮಾರ್ಚ್ ಮಾಸದಲ್ಲಿ ರಾಶ್ಯಾಧಿಪತಿ ಶನಿಗ್ರಹದೊಂದಿಗೆ ಶುಕ್ರ ಗ್ರಹದ ಸಂಯೋಗ ಮತ್ತು ಸೂರ್ಯಗ್ರಹದ ಸಂಯೋಗ ಆಗಲಿದ್ದು, ಈ ಗ್ರಹಗಳ ಪ್ರಭಾವದಿಂದ ರಾಶ್ಯಾಧಿಪತಿ ಯಾವ ರೀತಿ ಫಲವನ್ನ ನೀಡ್ತಾರೆ ಅಂದ್ರೆ, ಇಲ್ಲಿ ಶನಿಗ್ರಹವು ತೃತೀಯ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ನಿಮ್ಮ ಮಾನಸಿಕ ಪ್ರಭಾವ ಮತ್ತು ನಿಮ್ಮ ಒಳ ಧೈರ್ಯ, ಒಳ ಮನಸ್ಸನ್ನ ಸೂಚಿಸುವ ಸ್ಥಾನ ಇದಾಗಿರೋದ್ರಿಂದ ಒಳ ಮನಸ್ಸಿನಲ್ಲಿ ಏಕಾಂಗಿಯಾಗಿ ಇದ್ದಂತಹ ನಿಮ್ಮ ಈ ಒಳ ಮನಸ್ಸು ಆಗಾಗ ಸಂತೋಷದ ಬಗ್ಗೆ ಯೋಚಿಸುತ್ತೆ. ಆಗಾಗ ಸಂತೋಷಗೊಳ್ಳುವಂತೆಯೂ ಯಾವುದಾದರೂ ಒಂದು ಅಟ್ಯಾಚ್ಮೆಂಟ್ ಸಂಬಂಧದ ಬಗ್ಗೆ ಯೋಚಿಸ್ತೀರಾ. ಏಕೆಂದ್ರೆ ಶುಕ್ರ ಪ್ರಭಾವ ಶನಿಗೆ ಆಗೋದ್ರಿಂದ ಮತ್ತು ಬರವಣಿಗೆಯ ಸ್ಥಾನವು ಇದು ಆಗಿರೋದ್ರಿಂದ ಬರವಣಿಗೆಗಳಲ್ಲಿ ಕ್ರಿಯೇಟಿವ್ ವರ್ಕ್ ಇರುತ್ತೆ. ಅಂದ್ರೆ ದಶಮಾಧಿಪತಿಯು ಶುಕ್ರ ಆಗಿರೋದ್ರಿಂದ ನಿಮ್ಮ ಒಂದು ರೈಟಿಂಗ್ ವರ್ಕ್ ಅಲ್ಲಿ ಅಥವಾ ನಿಮ್ಮ ಉದ್ಯೋಗದ ಒಂದು ಬರವಣಿಗೆಗಳಲ್ಲೇ ಆಗ್ಬೋದು, ಕ್ರಿಯೇಟಿವ್ ವರ್ಕ್ ಇರುತ್ತೆ. ಆದ್ರೆ ಇಲ್ಲಿ ಸೂರ್ಯಗ್ರಹದ ಸಂಯೋಗವೂ ಆಗೋದ್ರಿಂದ 15ನೇ ದಿನಾಂಕದ ನಂತರದಲ್ಲಿ ಬರವಣಿಗೆಯಲ್ಲಿ ಸಂಘರ್ಷವೇ ಆಗುತ್ತೆ. ಏಕೆಂದ್ರೆ ಇಲ್ಲಿ ಶನಿ ಮತ್ತು ಸೂರ್ಯರ ಸಂಬಂಧ ಅಷ್ಟು ಶುಭವನ್ನ ನೀಡೋದಿಲ್ಲ. ಹಾಗಾಗಿ ನೀವು ಬರೆಯುವಂತಹ, ಸೈನ್ ಮಾಡುವಂತಹ ವಿಷಯಗಳಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಇಲ್ಲಿ ಜಾಗೃತಿಯನ್ನು ತೆಗೆದುಕೊಂಡು ಮಾಡಬೇಕಾಗುತ್ತೆ. ಇನ್ನು ಈ ಸ್ಥಾನವು ಸಮೀಪ ಪ್ರಯಾಣದ ಸ್ಥಾನವೂ ಆಗಿರೋದ್ರಿಂದ ಈ ಸ್ಥಾನದಲ್ಲಿ ಈ ಗ್ರಹಗಳು ಶಾರ್ಟ್ ಟ್ರಿಪ್ ಅಂದ್ರೆ ನೀರಿನ ಒಂದು ಸ್ಥಳಗಳಿಗೆ, ಒಡ ಹುಟ್ಟಿದವರೊಂದಿಗೆ, ಮಕ್ಕಳೊಂದಿಗೆ ಇಲ್ಲಿ ಪ್ರಯಾಣ ಮಾಡುವಂತೆ, ಹತ್ತಿರದ ಸಂಬಂಧಗಳೊಂದಿಗೆ, ಸ್ನೇಹಿತರೊಂದಿಗೆ ಪ್ರಯಾಣ ಮಾಡುವುದನ್ನ ಈ ಗ್ರಹಗಳು ಇಲ್ಲಿ ಫಲವನ್ನ ನೀಡುತ್ತಾರೆ. ಇನ್ನು ಈ ಸ್ಥಾನದಲ್ಲಿ ಇಲ್ಲಿ ಮಕ್ಕಳ ಆಸ್ಥಾನಾಧಿಪತಿಯಾದಂತಹ ಅಂದ್ರೆ ಪಂಚಮ ಸ್ಥಾನಾಧಿಪತಿಯಾಗಿ ಶುಕ್ರ ತೃತೀಯ ಸ್ಥಾನದಲ್ಲಿ ಸಂಚರಿಸೋದ್ರಿಂದ ಮಕ್ಕಳಿಂದ ಸಂತೋಷದ ವಿಷಯಗಳನ್ನ ಮಕರ ರಾಶಿಯವರು ಕೇಳ್ತೀರಾ. ಅಂದ್ರೆ ನಿಮ್ಮ ಮಕ್ಕಳಿಂದ, ನೀವೇನಾದ್ರೂ ಮಕರ ರಾಶಿಯವರಾಗಿ ಮಕ್ಕಳು ನಿಮಗಿದ್ರೆ ಅವರಿಂದ ಸಂತೋಷದ ವಿಷಯಗಳನ್ನ ಕೇಳುವಂತೆ ಇಲ್ಲಿ ಪ್ರಭಾವ ಆಗುತ್ತೆ. ಯಾಕೆಂದ್ರೆ ತೃತೀಯ ಸ್ಥಾನ ಅಂದ್ರೆ ಕಿವಿಯನ್ನ ಸೂಚಿಸುತ್ತೆ. ಆ ಕಿವಿಯ ಒಂದು ಸ್ಥಾನದಲ್ಲಿ ಇಲ್ಲಿ ಅಂದ್ರೆ ಆ ಸ್ಥಾನಾಧಿಪತಿ ಪಂಚಮಾಧಿಪತಿ ಶುಕ್ರ ಸಂಚರಿಸುವಾಗ ಒಳ್ಳೆ ಮಾತುಗಳನ್ನ ಕೇಳಬಹುದು, ನಿಮ್ಮನ್ನ ಪ್ರಶಂಸೆ ಮಾಡಬಹುದು. ಈ ರೀತಿ ಒಳ್ಳೆ ಮಾತುಗಳನ್ನ ಕೇಳ್ತೀರಾ, ಹೊಗಳಿಕೆಯ ಮಾತುಗಳನ್ನ ಕೇಳಬಹುದು ಶುಕ್ರ ಪ್ರಭಾವ. ಇನ್ನು ಒಡ ಹುಟ್ಟಿದವರೊಂದಿಗೆ ಇಲ್ಲಿ ನಿಮ್ಮ ಸಂಬಂಧವು ಇಲ್ಲಿ ತಕ್ಕ ಮಟ್ಟಿಗೆ ಸಂತೋಷಕರವಾಗಿರುತ್ತೆ. ಇಲ್ಲಿ ಶನಿಗ್ರಹ ಮತ್ತು ಶುಕ್ರ ಸಂಯೋಗದಿಂದ. ಇನ್ನು ಇತರ ಗ್ರಹಗಳ ಫಲಗಳಲ್ಲಿ ಷಷ್ಠ ಸ್ಥಾನಾಧಿಪತಿಯಾದಂತಹ ಬುಧ ಗ್ರಹ ವಕ್ರ ಸಂಚಾರ ಮತ್ತು ಇಲ್ಲಿ ಸೂರ್ಯಗ್ರಹ ಈ ಗ್ರಹಗಳೊಂದಿಗೆ ಸಂಚಾರ. ಇಲ್ಲಿ ಸೇವಾ ವೃತ್ತಿ ಸ್ಥಾನಾಧಿಪತಿಯಾದಂತಹ ಬುಧ ವಕ್ರ ಆಗಿ ಸಂಚರಿಸ್ತಾ ಇರೋದ್ರಿಂದ ಸೇವಾ ವೃತ್ತಿಯನ್ನ ಮಾಡುವವರಿಗೆ ಸಮಸ್ಯೆಗಳು ಇರುತ್ತೆ. ಅಷ್ಟು ತೃಪ್ತಿಕರವಾದಂತಹ
ಜೀವನ ಇರೋದಿಲ್ಲ. ಅಂದ್ರೆ ಇಲ್ಲಿ ರಾಹು ಸಂಯೋಗ ಕುಜ ಸಂಯೋಗವು ಆಗ್ತಾ ಇರೋದ್ರಿಂದ ಬುಧ ಗ್ರಹಕ್ಕೆ, ಮತ್ತು ದಶಮಾಧಿಪತಿ ಇಲ್ಲಿ ತೃತೀಯ ಸ್ಥಾನದಲ್ಲಿ ಉಚ್ಚಾಗಿ ಸಂಚರಿಸಿದರೂ ಸೂರ್ಯ ಗ್ರಹ ಇಲ್ಲಿ ರಾಹು ಗ್ರಹದ ಸಂಯೋಗ ಕುಜಗ್ರಹದ ಸಂಯೋಗದಲ್ಲಿ ಆರಂಭದಲ್ಲಿ, ಆನಂತರ ಶನಿ ಗ್ರಹದ ಸಂಯೋಗದಲ್ಲಿ ಸಂಚಾರ ಮಾಡೋದ್ರಿಂದ ಮಕರ ರಾಶಿಯ ಗೌರ್ಮೆಂಟ್ ಉದ್ಯೋಗಸ್ಥರಿಗೆ, ಉನ್ನತ ಅಧಿಕಾರ ಯೋಗದಲ್ಲಿರುವಂತಹ ವ್ಯಕ್ತಿಗಳಿಗೆ ಇಲ್ಲಿ ಸಂಘರ್ಷಗಳು ಇದ್ದೇ ಇರುತ್ತೆ. ಏಕೆಂದ್ರೆ ಇಲ್ಲಿ ಶನಿಯ ಒಂದು ಕಂಜಕ್ಷನ್ ಅಲ್ಲಿ ಸೂರ್ಯ ಸಂಚರಿಸುವುದರಿಂದ ಸೇವಕರು ಮತ್ತು ಅಧಿಕಾರ ಯೋಗದಲ್ಲಿರುವಂತಹ ಮೇಲ್ಸ್ಥಾನದಲ್ಲಿ ಇರುವಂತಹ ವ್ಯಕ್ತಿಗಳ ಸಂಘರ್ಷ ಇಲ್ಲಿ ಆಗುತ್ತೆ. ಪ್ರಾರಂಭದಲ್ಲಿ ರಾಹು ಗ್ರಹದೊಂದಿಗೆ ಸೂರ್ಯ ಸಂಚಾರ, ಹಾಗಾಗಿ ಇಲ್ಲಿ ಈ ಮಾಸ ಪೂರ್ಣ ಸಮಸ್ಯೆಗಳನ್ನೇ ಸೂಚಿಸುತ್ತೆ ಗೌರ್ಮೆಂಟ್ ಉದ್ಯೋಗಸ್ಥರಿಗೆ. ಇನ್ನು ದಶಮಾಧಿಪತಿಯಾದಂತಹ ಶುಕ್ರ ಗ್ರಹದ ಉಚ್ಚ ಸಂಚಾರದಲ್ಲಿ ನೀವೇನಾದರೂ ಅಂದ್ರೆ ವ್ಯಾಪಾರ ವ್ಯವಹಾರಸ್ಥರಾಗಿ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಬಹಳ ಸಂತೋಷಕರವಾಗಿ ಮನೆಯಲ್ಲೇ ಕುಳಿತು ಸುಖಕರವಾದಂತಹ ವ್ಯವಹಾರವನ್ನ ಮಾಡುವವರಿಗೆ ಶುಕ್ರ ಗ್ರಹ ನಿಮ್ಮ ಪ್ರಯತ್ನಕ್ಕೆ ತಕ್ಕಂತೆ ಒಳ್ಳೆ ಫಲವನ್ನೇ ನೀಡಲಿದ್ದಾರೆ. ಒಳ್ಳೆ ಕೆಲಸ ಕಾರ್ಯಗಳು ಆಗುವಂತೆ ದಶಮಾಧಿಪತಿ ಉಚ್ಚ ಆಗಿ ತೃತೀಯ ಸ್ಥಾನದಲ್ಲಿ ಸಂಚರಿಸ್ತಾ ಇರೋದ್ರಿಂದ, ಆದರೆ ಧನಾಭಿವೃದ್ಧಿಗೆ ಸಂಬಂಧಪಟ್ಟಂತೆ ಧನ ಅನುಕೂಲಕ್ಕೆ ಬಹುಗ್ರಹಗಳ ಸಂಯೋಗ ಇಲ್ಲಿ ದ್ವಿತೀಯ ಸ್ಥಾನದಲ್ಲಿ ಆಗ್ತಾ ಇರೋದ್ರಿಂದ ಒಂದು ದಿನ ಧನಾಭಿವೃದ್ಧಿ ಆಗ್ಬಹುದು, ಇನ್ನೊಂದು ದಿನ ಹಾಗೆ ನಷ್ಟವೂ ಆಗ್ಬಹುದು. ಏಕೆಂದ್ರೆ ಇಲ್ಲಿ ಈ ಗ್ರಹಗಳ ಸಂಯೋಗ ಇಲ್ಲಿ ಹೆಚ್ಚು ಖರ್ಚು ಮಾಡುವುದನ್ನೇ ಸೂಚಿಸುತ್ತೆ. ಕುಜಗ್ರಹ ಇಲ್ಲಿ ಹೆಚ್ಚು ಇಲ್ಲಿ ಸೇವಿಂಗ್ಸ್ ಮಾಡುವುದನ್ನ ಇಲ್ಲಿ ಈ ಗ್ರಹ ಪ್ರಭಾವ ಮಾಡೋದಿಲ್ಲ, ಬದಲಾಗಿ ಖರ್ಚು ಮಾಡುವುದನ್ನ ಸೂಚಿಸುತ್ತೆ. ಸೂರ್ಯ ಗ್ರಹವು ಖರ್ಚು ಮಾಡುವುದನ್ನೇ ಇಲ್ಲಿ ಪ್ರಭಾವ ಮಾಡ್ತಾರೆ. ರಾಹು ಗ್ರಹ ಒಂದು ದಿನ ಲಾಭ ಆದ್ರೆ ಇನ್ನೊಂದು ದಿನ ನಷ್ಟದ ಫಲವನ್ನ ನೀಡ್ತಾರೆ. ಈ ರೀತಿ ಇಲ್ಲಿ ಈ ಗ್ರಹಗಳ ಕಂಜಕ್ಷನ್ ಆಗ್ತಾ ಇರೋದ್ರಿಂದ ಈ ಮಾಸದಲ್ಲಿ ಮಕರ ರಾಶಿಯವರಿಗೆ ಧನಾಭಿವೃದ್ಧಿಯ ಸಂಬಂಧಪಟ್ಟಂತೆಯೂ ಸ್ವಲ್ಪ ಮಟ್ಟಿಗೆ ಹಿನ್ನಡೆಯೇ ಆಗಲಿದೆ. ಯಾಕಂದ್ರೆ ಬಹುಗ್ರಹಗಳ ಕಂಜಕ್ಷನ್ ದ್ವಿತೀಯ ಧನ ಸ್ಥಾನದಲ್ಲಿ ಆಗ್ತಾ ಇರೋದ್ರಿಂದ. ಇನ್ನು ಧನಸ್ಥಾನದಲ್ಲಿ ಬೇರೆ ಯಾವ ವಿಷಯಗಳಿಂದ ನಾವು ಇಲ್ಲಿ ನೋಡ್ತೇವೆ ಅಂದ್ರೆ ವಾಕ್ ಅಂದ್ರೆ ಮಾತಾಡುವ ಸ್ಥಾನ, ಆ ಸ್ಥಾನದಲ್ಲಿ ಬಹುಗ್ರಹಗಳು ಸಂಚರಿಸ್ತಾ ಇರೋದ್ರಿಂದ ಮಾತಾಡುವಾಗ ಕಟುವಾಗಿ ಮಾತಾಡುವುದು, ಕೆಟ್ಟದಾಗಿ ಮಾತಾಡುವುದು, ಒಂದು ವಿಷಯವನ್ನ ಸರಿಯಾಗಿ ತಿಳಿದುಕೊಳ್ಳದೆ ಸರಿಯಾದ ಕ್ಲಾರಿಟಿ ಇಲ್ಲದೆ ಏನಾದ್ರೂ ಮಾತಾಡಬಹುದು. ಅಂದ್ರೆ ರ್ಯಾಶ್ ಆಗಿ ಮಾತಾಡೋದು, ರ್ಯಾಶ್ ಸ್ಪೀಚ್ ಅನ್ನ ಇಲ್ಲಿ ಸೂಚಿಸುತ್ತೆ. ಅಧಿಕಾರಯುತವಾಗಿ ಮಾತಾಡುವುದು ಇಲ್ಲಿ ಸೂರ್ಯ ಒಂದು ಸಂಬಂಧದಿಂದ, ಈ ರೀತಿ ಇಲ್ಲಿ ನಿಮ್ಮ ಮಾತಿನಿಂದ ಆಗಬಹುದಾದಂತಹ ವ್ಯತ್ಯಾಸಗಳನ್ನು ತಿಳಿಸುತ್ತೆ. ಮಾತಿನಿಂದ ಸಮಸ್ಯೆ ಆಗುವಂತೆ ಇನ್ನೊಬ್ಬರಿಗೆ ಮಾತಾಡುವಾಗ ನೋವಾಗಿ ಮಾತಾಡಿದ್ರೆ ಅವ್ರು ನಿಮ್ಗೆ ಸಮಸ್ಯೆಯನ್ನ ಮಾಡ್ತಾರೆ. ಹೀಗೆ ಇನ್ನು ಆ ಸ್ಥಾನದಲ್ಲಿ ಅಂದ್ರೆ ಕುಟುಂಬದ ಸಂತೋಷವನ್ನ ಇಲ್ಲಿ ತಿಳಿಬಹುದು. ಕುಟುಂಬದಲ್ಲಿ ಒಂದು ಕುಟುಂಬ ಸ್ಥಾನದಲ್ಲಿ ಬಹುಗ್ರಹಗಳ ಸಂಚಾರ ಆಗ್ತಾ ಇರೋದ್ರಿಂದ ಮಿಕ್ಸ್ ಫಲಗಳಿರುತ್ತೆ. ಅಂದ್ರೆ ಕಲಹಗಳು ಆಗುತ್ತೆ, ಸಮಸ್ಯೆಗಳು ಇರುತ್ತೆ. ಈ ರೀತಿ ಇಲ್ಲಿ ಕುಟುಂಬ ಆ ಸ್ಥಾನದಲ್ಲಿ ನೆಮ್ಮದಿ ಇರೋದಿಲ್ಲ. ಇಲ್ಲಿ ಈ ರೀತಿ ಪ್ರಭಾವ ಆಗಲಿದೆ. ಹಾಗಾಗಿ ಕುಟುಂಬದ ವಿಷಯಗಳಲ್ಲಿ, ಸಂಬಂಧದ ವಿಷಯದಲ್ಲಿ ಏನಾದರೂ ಕಲಹಗಳು, ಡಿಸ್ಟೆನ್ಸ್ ಬರುವಂತೆ, ಮನಸ್ತಾಪಗಳು ಬರುವಂತೆ ಇಲ್ಲಿ ಆಗಬಹುದು. ಇನ್ನು ಒಳ್ಳೆಯದೇನು ಇಲ್ಲಿ ಹೆಚ್ಚು ಒಳ್ಳೆಯ ಫಲಗಳು ಎಲ್ಲಿ ಸಿಗುತ್ತೆ ಅಂದ್ರೆ ಪಂಚಮಾಧಿಪತಿಯಾದಂತಹ ಶುಕ್ರ ಗ್ರಹ ತೃತೀಯ ಸ್ಥಾನದಲ್ಲಿ ಇರೋದ್ರಿಂದ, ಸಂಚಾರ ಈ ಮಾಸದಲ್ಲಿ ಆಗೋದ್ರಿಂದ ಮಕರ ರಾಶಿಯವರು ಅಚೀವ್ ಮಾಡುವಂತಹ ಗೋಲ್ಸ್ ಅನ್ನ ಕ್ರಿಯೇಟ್ ಮಾಡ್ತೀರಾ. ಅಂದ್ರೆ ಲಾಂಗ್ ಟರ್ಮ್ ಯೋಜನೆಗಳನ್ನ ಕ್ರಿಯೇಟ್ ಮಾಡುವಂತೆ ಶುಕ್ರ ಪ್ರಭಾವ ಮತ್ತು ಶನಿ ಪ್ರಭಾವವು ಆಗಲಿದೆ. ಅಂದ್ರೆ ಯಾವುದೇ ಒಂದು ವಿಷಯವನ್ನ ಲಾಂಗ್ ಟರ್ಮ್ ನೀವು ಅದನ್ನ ಅಂದ್ರೆ ರಚಿಸಬೇಕು ಅಥವಾ ಪ್ಲಾನ್ ಮಾಡಬೇಕು ಅಥವಾ ಸಕ್ಸಸ್ ಮಾಡುವಂತಹ ಒಂದು ಮಾರ್ಗವನ್ನ ಕಂಡುಕೊಳ್ಬೇಕಂದ್ರೆ ಈ ಶನಿ ಮತ್ತು ಶುಕ್ರ ಗ್ರಹಗಳ ಸಂಬಂಧ ಬಹಳ ಮುಖ್ಯ. ಹಾಗಾಗಿ ಲಾಂಗ್ ಟರ್ಮ್ ನಿಮ್ಮ ಒಂದು ಅಚೀವ್ ಮಾಡುವಂತಹ ಗೋಲ್ಸ್ ಅನ್ನ ರಚಿಸ್ತೀರಾ. ನೀವು ಈ ಮಾಸದಲ್ಲಿ ಶುಕ್ರ ಪ್ರಭಾವದಿಂದ ಒಳ್ಳೆ ಆಲೋಚನೆಗಳನ್ನ ಮಾಡಿ
ಒಳ್ಳೆಯ ಒಂದು ನಿರ್ಧಾರಗಳನ್ನ ಮಾಡಿ ಅದರ ಮುಂದೆ ಯಾವಾಗಾದ್ರೂ ಕಾರ್ಯರೂಪಕ್ಕೆ ತರಬಹುದು ನೀವು. ಆದರೆ ಆಲೋಚನೆಗಳು ಮತ್ತು ಗೋಲ್ಸ್ ಸರಿ ಇರಬೇಕಾಗತ್ತೆ. ಯಾವಾಗ ಬೇಕಾದ್ರೂ ನಿಮಗೆ ಒಳ್ಳೆ ಗೋಲ್ಸ್ ರಚಿಸೋದಕ್ಕೆ ಸಾಧ್ಯವಾಗೋದಿಲ್ಲ. ಕೆಲವು ಸಂದರ್ಭದಲ್ಲಿ ತಪ್ಪಾಗಬಹುದು. ಆದರೆ ಈ ಮಾಸದಲ್ಲಿ ತೃತೀಯ ಸ್ಥಾನದಲ್ಲಿ ಪಂಚಮಾಧಿಪತಿ ವಿದ್ಯಾಸ್ಥಾನಾಧಿಪತಿಯಾಗಿ ಶುಕ್ರ ಉಚ್ಚಾಗಿ ಸಂಚರಿಸ್ತಾ ಇರೋದ್ರಿಂದ ಒಳ್ಳೆ ಫಲಗಳನ್ನ, ಒಳ್ಳೆ ಗೋಲ್ಸ್ ಅನ್ನ ರಚಿಸ್ತೀರಾ. ವಿದ್ಯಾರ್ಥಿಗಳಿಗೆ ಈ ಮಾಸದಲ್ಲಿ ಪಂಚಮಾಧಿಪತಿ ಉಚ್ಚಾಗಿ ಸಂಚರಿಸ್ತಾ ಇರೋದ್ರಿಂದ ಸಾಮಾನ್ಯವಾಗಿ ಪ್ರೈಮರಿ, ಹೈಸ್ಕೂಲ್ ಈ ಹಂತದ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಬೆಳವಣಿಗೆ ಇರುತ್ತೆ, ಅಭಿವೃದ್ಧಿ ಇರುತ್ತೆ. ಆದರೆ ಭಾಗ್ಯಾಧಿಪತಿ ವಕ್ರ ಸಂಚಾರ ಮಾಡ್ತಾ ಇರೋದ್ರಿಂದ ಮಾರ್ಚ್ 20ರವರೆಗೂ ಹೈಯರ್ ಎಜುಕೇಶನ್ ಸಂಬಂಧಪಟ್ಟಂತಹ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಅಡೆತಡೆಗಳಾಗ್ತಾ ಇರುತ್ತೆ. ಇಲ್ಲಿ ಪಂಚಮಾಧಿಪತಿಯಾಗಿ PU ಮತ್ತು ಹೈಸ್ಕೂಲ್ ಮತ್ತು ಇಲ್ಲಿ ಕಾಲೇಜ್ ಈ ಸಂಬಂಧಪಟ್ಟಂತೆಯೂ ತಕ್ಕ ಮಟ್ಟಿಗೆ ಶುಕ್ರನ ಪ್ರಭಾವ ಒಳ್ಳೆಯ ರಿಸಲ್ಟ್ ಕೊಡಲಿದೆ. ಆದರೆ ಹೈಯರ್ ಎಜುಕೇಶನ್ ಸಂಬಂಧಪಟ್ಟಂತೆ ಇಲ್ಲಿ ಬುಧ ವಕ್ರ ಸಂಚಾರ ಆಗ್ತಾ ಇರೋದ್ರಿಂದ ಸ್ವಲ್ಪ ಅಡೆತಡೆಗಳು ನಿಮಗೆ ಇದ್ದೇ ಇರುತ್ತೆ. ಇನ್ನು ಪತಿ ಪತ್ನಿ ವಿಷಯ ಸಂಬಂಧಪಟ್ಟಂತೆಯೂ, ವೈವಾಹಿಕ ಜೀವನ ಸಂಬಂಧಪಟ್ಟಂತೆಯೂ, ಕುಟುಂಬ ಸ್ಥಾನದಲ್ಲಿ ಬಹುಗ್ರಹಗಳ ಸಂಚಾರ ಆಗ್ತಾ ಇರೋದ್ರಿಂದ ಇಲ್ಲಿ ಸಮಸ್ಯೆಗಳನ್ನ, ಮಿಕ್ಸ್ ಫಲಗಳನ್ನ ಈ ಗ್ರಹಗಳು ನೀಡ್ತವೆ. ಈ ಗ್ರಹಗಳ ಗೋಚಾರ ಫಲಗಳನ್ನ ತಿಳಿದುಕೊಂಡು ಮಾಸದ ಸರಿಯಾದಂತಹ ತಯಾರಿಯನ್ನ ನೀವು ಮಾಡಬೇಕಾಗುತ್ತೆ. ಒಂದು ಮಾಸ ಕಳೆದ್ರೆ ಈ ಗ್ರಹಗಳ ಬದಲಾವಣೆಯೂ ಆಗಲಿದೆ. ಅಂದ್ರೆ ಶುಕ್ರ ಗ್ರಹ ನಿಮ್ಮ ಚತುರ್ಥ ಸ್ಥಾನವನ್ನ ಪ್ರವೇಶಿಸಲಿದ್ದಾರೆ. ಹಾಗೆ ಶುಕ್ರನ ಸಂಚಾರ ಏಪ್ರಿಲ್ ಮೇ ಮಾಸದಲ್ಲಿ ಅಂದ್ರೆ ಶುಭವಾಗಿ ನಿಮಗೆ ಫಲವನ್ನ ನೀಡಲಿದೆ. ಬುಧ ಗ್ರಹ ಇಲ್ಲಿ ವಕ್ರ ಸಂಚಾರ, ನೀಚ ಸಂಚಾರ ಇಲ್ಲಿ 1-2 ಮಾಸಗಳು ಅಶುಭ ಫಲವನ್ನ ನೀಡಲಿದ್ದಾರೆ. ಅದೃಷ್ಟದಲ್ಲಿ ಏನೋ ಸ್ವಲ್ಪ ಸ್ಟ್ರಗಲ್ ಮಾಡುವಂತೆ ಬುಧನ ಪ್ರಭಾವ 1-2 ತಿಂಗಳ ಕಾಲ ನಿಮಗೆ ಪ್ರಭಾವ ಆಗಲಿದೆ. ಯಾಕಂದ್ರೆ ಭಾಗ್ಯಾಧಿಪತಿ ಮತ್ತು ಷಷ್ಠ ಸ್ಥಾನಾಧಿಪತಿ ಸೇವಕರಿಗೂ ಸೇವಾ ಸ್ಥಾನದಲ್ಲಿ ಅಂದ್ರೆ ಸೇವಾ ವೃತ್ತಿಯನ್ನ ಮಾಡುವವರಿಗೂ ಸ್ವಲ್ಪ ಸ್ಟ್ರಗಲ್ ಮಾಡಬೇಕಾಗತ್ತೆ 1-2 ತಿಂಗಳುಗಳ ಕಾಲ. ಅಂದ್ರೆ ಬುಧ ಗ್ರಹ ಏಪ್ರಿಲ್ ಮಾಸದಲ್ಲಿಯೂ ನೀಚ ಆಗಿ ಸಂಚರಿಸೋದ್ರಿಂದ ಇಲ್ಲಿ ಸ್ಟ್ರಗಲ್ ಮಾಡಬೇಕಾಗತ್ತೆ. ಈ ರೀತಿ ಈ ಪ್ರಭಾವ ಇದೆ. ಇನ್ನು ಗವರ್ಮೆಂಟ್ ಉದ್ಯೋಗಸ್ಥರಿಗೂ ಏಪ್ರಿಲ್ ಮಾಸದ 15ನೇ ದಿನಾಂಕದವರೆಗೂ ಸ್ವಲ್ಪ ಸ್ಟ್ರಗಲ್ ಮಾಡಬೇಕಾಗುತ್ತೆ. ಆ ನಂತರ ಏಪ್ರಿಲ್ 15ರ ನಂತರದಲ್ಲಿ ಸೂರ್ಯಗ್ರಹ ಉಚ್ಚ ಸ್ಥಾನ ಮೇಷರಾಶಿಯನ್ನು ಪ್ರವೇಶಿಸಿ ಅಲ್ಲಿ ಸಂಚಾರ ಮಾಡ್ತಾರೆ. ಆಗ ಗವರ್ಮೆಂಟ್ ಉದ್ಯೋಗಸ್ಥರಿಗೆ ಸ್ವಲ್ಪ ಮಟ್ಟಿಗೆ ನಿಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಆಗುತ್ತೆ. ಹೆಚ್ಚು ಒತ್ತಡಗಳು ಇರೋದಿಲ್ಲ, ಸಮಸ್ಯೆಗಳು ಇರೋದಿಲ್ಲ. ಆದರೆ ಈ 1-2 ಮಾಸದಲ್ಲಿ ಏನು ವೃತ್ತಿಪರ ಯೋಜನೆಗಳಲ್ಲಿ, ನಿಮ್ಮ ಆಲೋಚನೆಗಳಲ್ಲಿ, ನಿಮ್ಮ ಸುತ್ತಮುತ್ತಲೂ ಇರುವಂತಹ ಜನರಿಂದ ಬಹಳ ಸಮಸ್ಯೆಗಳನ್ನ ನೀವು ಫೇಸ್ ಮಾಡುವಂತೆಯೇ ಇಲ್ಲಿ ಫಲಗಳನ್ನ ಈ ಗ್ರಹಗಳು ನೀಡ್ತಾರೆ. ಫಲಗಳನ್ನ ತಿಳಿದುಕೊಂಡು ಮಾಸದ ತಯಾರಿಯನ್ನ ಮಾಡ್ಕೊಳ್ಳಿ. ಮಾಸದಲ್ಲಿ ಅಚೀವ್ ಮಾಡಬಹುದಾದಂತಹ ವಿಷಯಗಳಿಗೆ ಸರಿಯಾದಂತಹ ಪ್ಲಾನ್ ಮಾಡಿ, ಹಾರ್ಡ್ ವರ್ಕ್ ಮಾಡಿ ಅನ್ನೋದನ್ನ ತಿಳಿಸ್ತಾ ಇದ್ದೇನೆ. ಪರಿಹಾರದ ವಿಷಯದಲ್ಲಿ ಇಲ್ಲಿ ಬುಧ ವಕ್ರ ಆಗಿ ದ್ವಿತೀಯ ಸ್ಥಾನದಲ್ಲಿ ಸಂಚರಿಸ್ತಾ ಇರೋದ್ರಿಂದ ವಿಷ್ಣು ಅಷ್ಟೋತ್ತರವನ್ನ ಪಠನೆ ಮಾಡಿ ಒಳ್ಳೆ ಆಲೋಚನೆಗಳು ಬರಬೇಕು. ಇಲ್ಲಿ ಬುಧ ಗ್ರಹ ನಿಮ್ಮ ಕಂಪ್ಲೀಟ್ ಥಾಟ್ ಪ್ರೋಸೆಸ್ ಏನಿರುತ್ತೆ ಅದೆಲ್ಲದಕ್ಕೂ ಕಾರಕ ಗ್ರಹ ಆಗಿರೋದ್ರಿಂದ ಈ ಗ್ರಹಕ್ಕೆ ನೀವು ಪರಿಹಾರವನ್ನ ಮಾಡ್ಕೊಳ್ಳಿ. ವಿಷ್ಣು ಅಷ್ಟೋತ್ತರವನ್ನ ಪಠನೆ ಮಾಡಿ, ಒಳ್ಳೆ ಆಲೋಚನೆಗಳನ್ನು ಮಾಡಿ, ಒಳ್ಳೆ ಗೋಲ್ಸ್ ಅನ್ನ ರಚಿಸಿ ಅನ್ನೋದನ್ನ ನಾನು ತಿಳಿಸ್ತಾ ಇದ್ದೇನೆ. ಮತ್ತು ನಿಮ್ಮ ಜನ್ಮ ಜಾತಕದ ಆಧಾರಿತವಾಗಿ ಯಾವ ಗ್ರಹದ ದಶಾ ಕಾಲದಲ್ಲಿ ಯಾವ ಗ್ರಹದ ಭುಕ್ತಿ ಕಾಲವು ನಡೀತಾ ಇದೆ ಆ ಭುಕ್ತಿ ಗ್ರಹಕ್ಕೆ ಸರಿಯಾದಂತಹ ಪರಿಹಾರಗಳನ್ನ ಮಾಡ್ಕೊಳ್ಳಿ. ಒಳ್ಳೆಯದೇ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.